ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ತಗೊಳ್ಳಿ ಮೇಡಮ್ ಸ್ವೀಟು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಮೇಡಮ್ ಏನ್ ಮೇಡಮ್ ನೀವು ಸಖತ್ ಗ್ರೇಟ್ ಮೇಡಮ್ ನೀವು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್. ನಿಮ್ ಪಾದ ಧೂಳ್ ತಗೊಂಡು ತಿಳ್ಕೊಂಬೇಡ ಹಣೆಗೆ ಇಟ್ಕೊಂಡ್ರು ಕಡಿಮೆನೆ ಮೇಡಮ್. ಹೆಚ್ಚು ಕಡಿಮೆ ನಮ್ ದೇವ್ರೇ ಆಗ್ಬಿಟ್ರಿ ಮೇಡಮ್ ನೀವು. ಸೃಜನ್ ಪ್ಲೀಸ್ ಇಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ ಪ್ಲೀಸ್. ಇರ್ಲಿ ಬಿಡಿ ಮೇಡಮ್, ಇಂಥ ದೊಡ್ಡ ದೊಡ್ಡ ಮಾತನ್ನ ನಿಮ್ಮಂತ ದೊಡ್ಡವ್ರಿಗೆ ಬಳಸ್ದೆ ಇನ್ಯಾರಿಗೆ ಬಳಸೋದು ಮೇಡಮ್. ಅಂದಂಗೆ ಮೇಡಮ್ ಇಂಥ ದೊಡ್ಡ ಮಾತುಗಳಿಗೆ ಬೆಲೆ ಬರದೆ ನಿಮ್ಮಂತ ದೊಡ್ಡವರಿಂದ ಮೇಡಮ್. ಮೇಡಮ್ ನೀವು ನನ್ಗೆ ಮಾಡಿರೋ ಉಪಕಾರ ಏನ್ ಕಡಿಮೆನೆ ಮೇಡಮ್. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಮೇಡಮ್. ಅಲ್ಲ ಮೇಡಮ್, ನಾನ್ ನಿಮ್ಮನ್ನ ಜಸ್ಟ್ ಮನೆ ತನಕ ಬಿಟ್ಟೋಗೋಣ ಅಂತ ಬಂದ್ರೆ ನೀವು ನನ್ನನ್ನು ಎಲ್ಗೋ ಕರ್ಕೊಂಡು ಹೋಗ್ಬಿಟ್ರಲ್ಲ ಮೇಡಮ್. ನಿಮ್ಮನ್ನ ಡ್ರಾಪ್ ಮಾಡಕ್ ಬಂದು ನನ್ನ ಲೈಫ್ ಪಿಕಪ್ ಆಯ್ತು ಅಂದ್ರೂ ತಪ್ಪಿಲ್ಲ ಮೇಡಮ್. ಅಂದಾಗೆ ನಿಮ್ ಕಂಪ್ನಿಲೇ ಕೆಲ್ಸನೂ ಫಿಕ್ಸ್ ಮಾಡಿಸಿದ್ರಿ, ಗ್ರೇಟ್ ಮೇಡಮ್ ನೀವು. ಈ ಜನ್ಮದಲ್ಲ ಮೇಡಮ್, ಇನ್ 10 ಜನ್ಮ ಇತ್ತಿದ್ರು ನಿಮ್ ಋಣ ತೀರ್ಸಕ್ಕಾಗಲ್ಲ ಮೇಡಮ್. ಇಲ್ಲ ಸೃಜನ್, ತೀರಿಸಬಹುದು. ಈ ಜನ್ಮದಲ್ಲೇ ನಾನು ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ. ಅದೇನಂತ ಹೇಳಿ ಮೇಡಮ್. ನೀವು ಕಾಲಲ್ಲಿ ತೋರ್ಸಿದ್ನ ಕಣ್ಣಿಗೆ ಹೊತ್ಕೊಂಡ್ ಮಾಡ್ತೀನಿ. ಯಾಕೆಂದ್ರೆ ಇನ್ಮೇಲೆ ನಾನ್ ನಿಮ್ ನೆಚ್ಚಿನ ಬಂಟ ಮೇಡಮ್. ಅದೇನಂತ ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ನೀವು ಬಂಟ ಅಲ್ಲ, ನನ್ನ ಪಾಲಿಗೆ ಆಪತ್ ಬಾಂಧವ. ಅವತ್ತು ಅಂಥ ಸ್ಥಿತಿಯಿಂದ ನಮ್ಮನ್ನ ಕಾಪಾಡಿದ್ರಿ, ನಮ್ಮನ್ನ ಎಚ್ಚರಿಸಿದ್ರಿ. ಸೊ ನಿಮ್ಮೇಲಿರೋ ನಂಬಿಕೆಯಲ್ಲಿ ಕೇಳ್ತಿದ್ದೀನಿ, ನಿಮ್ಮಿಂದ ನನ್ಗೊಂದು ಕೆಲಸ ಆಗ್ಬೇಕು ಸೃಜನ್. ಒಂದಲ್ಲ ಮೇಡಮ್, ಅತ್ತೇಳಿ ಎಡಗೈಲಿ ಮಾಡಿ ಬಿಸಾಕ್ಬಿಡ್ತೀನಿ. ಅದೇನು ಮೇಡಮ್? ಅದು ಅವತ್ತು ಆಕ್ಸಿಡೆಂಟ್ ಮಾಡ್ಬೇಕು ಅಂತಿದ್ದವ್ರನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರಲ್ಲ, ಅವ್ರನ್ನ ಮತ್ತೆ ಎಲ್ಲಾದ್ರೂ ನೋಡಿದ್ರೆ ನೀವು ಅವ್ರನ್ನ ಕಂಡು ಹಿಡಿತೀರಾ? ಇದೇನು ಮೇಡಮ್ ಹಿಂಗ್ ಕೇಳ್ತಿದ್ದೀರಾ? ಮರೆಯೋ ಮುಖಗಳಾವು 1 ಕಿಲೋಮೀಟರ್ ದೂರದಲ್ಲಿದ್ರು ಕಂಡು ಹಿಡಿತೀನಿ ಮೇಡಮ್. ಗುಡ್. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನೆಕ್ಸ್ಟ್ ಟೈಮ್ ನೀವು ಅವ್ರನ್ನ ಎಲ್ಲಾದ್ರೂ ನೋಡಿದ್ರೆ ಇಮಿಡಿಯೇಟ್ ಆಗಿ ಒಂದು ಫೋಟೋ ತಗೊಳ್ಳಿ ಅಂಡ್ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಅಯ್ಯೋ ಇಷ್ಟ ತಾನೇ, ಮಾಡೋಣ ಬಿಡಿ ಮೇಡಮ್, ಡನ್. ಅಂದಾಗೆ ಮೇಡಮ್, ನೀವು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ. ನಂಬಿಕೆ ಅಂದ್ರೇನೆ ಸೆಲ್ಫ್ ಸೂಸೈಡ್ ಅನ್ನೋ ಈ ಕಾಲದಲ್ಲಿ ನೀವು ನನ್ನನ್ನು ಇಷ್ಟೊಂದು ನಂಬಿದ್ದೀರಾ ಅಂದ್ರೆ ನನ್ಗೆ ಅದೇ ಅವಾರ್ಡ್ ಕೊಟ್ಟಂಗೆ ಮೇಡಮ್. ನನ್ನ ದಿಲ್ಲು ಫುಲ್ ಖುಷಿ ಆಗೋಯ್ತು ಮೇಡಮ್. ಎಷ್ಟೇ ಆದ್ರೂ ನಂಬಿಕೆನೇ ಜೀವನ ಅಲ್ವಾ? ಇನ್ನೊಬ್ರು ನಂಬೋ ಗುಣನ ನಾವ್ಯಾವತ್ತೂ ಕಳ್ಕೋಬಾರ್ದು. ಹಾಗೆ ಕಳ್ಕೊಂಡ್ರೆ ನಮ್ ಇನ್ನೋಸೆನ್ಸ್ ಸತ್ತೋಗುತ್ತೆ. ಹಾಗಂತ ನಾನ್ ನಂಬ್ತೀನಿ. ಮೇಡಮ್ ಎಂತ ಮಾತಾಡಿದ್ರೆ ಮೇಡಮ್, ಮುತ್ತಂತ ಮಾತು. ಸೃಜನ್, ಹಾಗೆ ಇನ್ನೊಂದು ವಿಷಯ. ಹೇಳಿ ಮೇಡಮ್. ಈ ವಿಷಯ ನಮ್ಮಲ್ಲೇ ಇರ್ಲಿ, ಯಾರಿಗೂ ಹೇಳೋದ್ ಬೇಡ. ಅಂಡ್ ಆಕ್ಸಿಡೆಂಟ್ ವಿಷಯನೂ ಯಾರ ಹತ್ರನೂ ಹೇಳ್ಬೇಡಿ ಪ್ಲೀಸ್. ಸರಿ ಮೇಡಮ್, ಹೇಳಲ್ಲ. ಆದ್ರೆ ಯಾಕೆ ಹೇಳ್ಬಾರ್ದು ಮೇಡಮ್? ಅಲ್ಲ, ಅವ್ರು ಯಾರು, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ನಮ್ಗೆ ಕ್ಲಾರಿಟಿ ಇಲ್ಲ. ಬೇರೆಯವ್ರು ಕೇಳಿದ್ರೆ ನಾವೇನಂತ ಉತ್ತರ ಕೊಡ್ತೀವಿ? ಕರೆಕ್ಟ್ ಅಲ್ಲ ಮೇಡಮ್, ನನಗಿದು ಒಳಿಲೇ ಇಲ್ಲ. ಸರಿ ಮೇಡಮ್. ಗುಡ್. ಸೊ ಇದು ನಮ್ಮ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಆಗಿರ್ಲಿ, ಓಕೆ? ಹಾಗೇನೆ ನೀವು ಒಂದ್ ಸ್ವಲ್ಪ ಅಲರ್ಟ್ ಆಗಿರಿ. ನಮ್ ಸುತ್ತಮುತ್ತ ಏನಾದ್ರೂ ಅನ್ಯೂಶುವಲ್ ಅಂತ ಅನ್ಸಿದ್ರೆ, ನೀವೇನಾದ್ರೂ ಸಸ್ಪೆಕ್ಟ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್, ಇನ್ಮೇಲೆ ನೋಡ್ತಾ ಇರಿ. ಪೊಲೀಸ್ ಇನ್ನು ನಾಚ್ಕೋಬೇಕು, ಆ ರೇಂಜ್ ವಾಸನೆ ಹಿಡಿತೀನಿ. ಬೆನ್ನಿಗೊಂದು CC ಕ್ಯಾಮ್ರಾ ಹಾಕೊಂಡು ಹಣೆ ಪಕ್ಕ ಒಂದ್ ಸೈಡ್ ಮಿರರ್ ಇಟ್ಕೊಂಡು ಓಡಾಡ್ತಿರ್ತೀನಿ ಮೇಡಮ್. ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಬಿಡಿ ಮೇಡಮ್. ಇನ್ಮೇಲಿಂದಿದ್ರು ನೀವು ದ್ರಾಕ್ಷಿ ಗೋಡಂಬಿ ತಿನ್ಕೊಂಡು ಬಾದಾಮ್ ಹಾಲು ಕುಡ್ಕೊಂಡು ನೆಮ್ಮದಿಯಾಗಿರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರಿ ಬರಲ್ಲ ಮೇಡಮ್. ಮೇಡಮ್ ಇನ್ನೊಂದು ಸ್ವೀಟು? ಇಲ್ಲ ಥ್ಯಾಂಕ್ ಯು. ಯಾ ಸರಿ ಬರ್ತೀನಿ ಮೇಡಮ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.